ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಸುಗಳದ್ದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಏನೆಲ್ಲ ವಿಡಿಯೋ ಸಿಗ್ತದೆ ನೋಡುವ. ಇಲ್ಲಿ 2 ಬಾಲ್ದಿಯಲ್ಲಿ ಅಕ್ಕಚಿ ನೀರಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಹಲಸಿನ ಹಣ್ಣಿನದ್ದು ಗುಜ್ಜದ್ದು ಎಂತ ತುಂಡು ತುಂಡು ಮಾಡಿ ಇಟ್ಟಿದ್ದಾರೆ. ದನಗಳೆಲ್ಲ ನೋಡ್ತಾ ಇದ್ದಾವೆ. ಈಗ ಅದು ಅಕ್ಕಚಿ ನೀರನ್ನೆಲ್ಲ ಬಿಸಿ ಮಾಡಿ ಇದಕ್ಕೆ ಹಾಕ್ತಾರೆ. ಈಗ ಬಿಸಿ ಮಾಡಿ ಆಯಿತು, ಬೇರೆ ಬೇರೆ ಅದಕ್ಕೆ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಅಡಿಯಲ್ಲೆಲ್ಲ ನಿಂತಿದೆ ನೋಡಿ, ಕೈ ಹಾಕಿ ಅಲಗಡಿಸ್ತಿದ್ದಾರೆ ಅದಕ್ಕೆ ಹಾಕ್ಲಿಕ್ಕೆ. ದಪ್ಪ ಆದರೆ ಸ್ವಲ್ಪ ನೀರು ಹಾಕ್ತಾರೆ ಅದಕ್ಕೆ, ತುಂಬ ಬಿಸಿ ಸಹ ಇದ್ರೆ. ದನಗಳು ಸಹ ಕಾಯ್ತಾ ಇದ್ದಾವೆ ನೋಡಿ. ಇದು ಇದರ ಕರು. ಒಂದು ದನ ಮಾತ್ರ ಕರೀತಾರಂತೆ, ಮತ್ತೆ ಇಲ್ಲ. ಇದು ನೆಲಗಡಲೆ ಹಿಂಡಿ ನಿನ್ನೆ ನೀರಲ್ಲಿ ನೆನೆಸಿಟ್ಟಿದ್ದಾರಂತೆ. ಇದು ನಿನ್ನೆದ್ದು ಅಕ್ಕಚಿ ನೀರು, ಅದನ್ನು ತೆಗಿತಿದ್ದಾರೆ. ಯಾಕಂದ್ರೆ ಅದು ತಣ್ಣಗಾಗಿದಂತೆ, ಅದಕ್ಕೋಸ್ಕರ ತೆಗೆದು ಬೇರೆ ಹಾಕ್ತಾರೆ. ಈಗ ಬಿಸಿ ಮಾಡಿದನ್ನು ಹಾಕ್ತಾರೆ. ಇದು ಬಿಳಿ ದನ ಸ್ವಲ್ಪ ಜೋರುಂಟು, ಹಾಯ್ತದೆ. ಮತ್ತೆ ಬೇರೆ ಎಲ್ಲ ದನ ಪಾಪ. ಈಗ ಇದು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ತಿದ್ದಾರೆ ನೋಡಿ. ಬಿಸಿ ಮಾಡಿದ ಅಕ್ಕಚಿ ನೀರನ್ನು ಕುಡಿತವೆ. ಅದಕ್ಕೆ ಒಳ್ಳೆ ಬಾಲ್ದಿಯೇ ಇಡಬೇಕಂತಿಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಇದುಂಟು ನೋಡಿ. ಇದು ಹಿಂಡಿಯನ್ನು ಸಹ ಅದಕ್ಕೆ ಹಾಕಿದ್ರು, ನೆಲಗಡಲೆ ಹಿಂಡಿ. ಅದನ್ನು ನಿನ್ನೆ ನೆನೆಸಿಟ್ಟಿದ್ರಂತೆ, ಇವತ್ತು ಹಾಕಿದ್ರು ನೋಡಿ. ಅದು ಮಗು ಕರುಗೆ ಸಹ ಕೊಡ್ತಿದ್ದಾರೆ, ಕೈಯಲ್ಲೇ ಬಾಯಿಗೆ ಹೇಗೆ ತಿಂತುಂಟು ನೋಡಿ. ನಮ್ಗದು ಕಚ್ಚಿದಂತ ಹೆದ್ರಿಗೆ ಆಗ್ತದೆ, ಅವರಿಗೆ ಅಭ್ಯಾಸ ಆಗಿದೆ. ಈಚೆ ಸದನ ಬಾಯಿ ಹಾಕ್ತಾ ಉಂಟು. ಈಗ ಹಿಂಡಿ ಅಕ್ಕಚಿ ನೀರೆಲ್ಲ ಹಾಕಿ ಆಯಿತು. ಈಗ ಹಾಲು ಕರೀಲಿಕ್ಕೆ ರೆಡಿ ಮಾಡಿದ್ರು. ದನಕ್ಕೆ ಕರುವನ್ನು ಫಸ್ಟಿಗೆ ಬಿಟ್ಟರು, ಅದು ಸ್ವಲ್ಪ ಕುಡಿತದೆ ಹಾಲನ್ನು. ಮತ್ತೆ ಅದನ್ನು ಕಟ್ಟಿ ಹಾಲು ಕರೀತಾರೆ. ಈಗ ಆಯಿತು ನೋಡಿ. ಈಗ ಎಳೆದ್ರು, ಅವುಗಳು ಬರಲಿಕ್ಕೆ ಸಹ ಕೇಳೋದಿಲ್ಲ. ಇನ್ನು ಲಾಸ್ಟಿಗೆ ಬಿಡ್ತಾರೆ ಅವುಗಳನ್ನು ಎಲ್ಲ ಹಾಲು ಕರೆದಾದ್ಮೇಲೆ. ಈಗ ಅಕ್ಕ ಕೂತರು, ಫಸ್ಟಿಗೆ ತೊಳಿತಿದ್ದಾರೆ ಕೆಚ್ಚಲನ್ನು. ತೊಳೆದಾದ್ಮೇಲೆ ಎಣ್ಣೆ ಹಚ್ಚಿ ಈಗ ಸ್ಟಾರ್ಟ್ ಮಾಡಿದ್ರು ಹಾಲು ಕರೀಲಿಕ್ಕೆ. ದನಕರು ನೋಡ್ತಾ ಉಂಟು. ನಾನು ವಿಡಿಯೋ ಮಾಡಲಿಕ್ಕೆ ಮಿಡ್ಲಿಗೆ ಬಂದಿದ್ದೇನೆ. ಬೇರೆ ದನ ಹಾಯ್ತದ ಗೊತ್ತಿಲ್ಲ. ಈಗ ಎಷ್ಟು ಸಿಕ್ಕಿದೆ ನೋಡಿ ಹಾಲು. ಇದನ್ನೀಗ ಒಂದು ರಂಕ್ ಅಂತ ಉಂಟು, ಅದರಲ್ಲಿ ಲೆಕ್ಕ ಮಾಡಿ ಎಲ್ಲ ಮನೆಗೆ ಕೊಡ್ತಾರೆ. ಕೆಲವು ಮನೆಗೆ ಕೊಡ್ತಾರೆ, ಒಂದು 2-3 ಮನೆಗೆ. ಯಾಕಂದರೆ ಇವರಿಗೆ ಹಾಲಿನಲ್ಲಿ ಜೀವನ ಹೋಗುದು. ಮತ್ತು ಸ್ವಲ್ಪ ಗದ್ದೆ ಉಂಟು, ಅದರಲ್ಲೇ ಇದೆ. ಇದರಲ್ಲಿ ಲೆಕ್ಕ ಮಾಡಿ ಕೊಡ್ತಾರೆ. ಇದಕ್ಕೆ ಒಂದು ರಂಕಕ್ಕೆ 7 ರೂಪಾಯಿ ಥರ ತಗೊಳ್ತಾರೆ ಅವರು. ನಮಗೆ 3 ರಂಕ ತಗೊಂಡ್ರೆ 21 ರೂಪಾಯಿ ಆಗ್ತದೆ. ನಾವು ಅಂಗಡಿಯಲ್ಲಿ ತರೋದು ಹಾಲು ಸಹ 3 ರಂಕ ಇರ್ತದೆ ಪ್ಯಾಕೆಟಲ್ಲಿ. ಅದಕ್ಕೆ 24, ಈಗ 25 ಹಾಗೆಲ್ಲ ಮಾಡಿದ್ದಾರೆ. ಈಗ ಆಯಿತು, ದನವನ್ನು ಬಿಟ್ಟರು ಹುಲ್ಲು ಮೇಯಲಿಕ್ಕೆ. ಎಲ್ಲ ದನವನ್ನು ಬಿಟ್ಟು ಅವುಗಳೆಲ್ಲ ಒಟ್ಟಿಗೆ ಹೋಗಿ ಮೇಯ್ಕೊಂಡು ಬರ್ತವೆ. ಈಗ ಬೇರೆ ಅಕ್ಕನವರದ್ದು ಸಹ ಒಟ್ಟಿಗೆ ಹೋಗ್ತವೆ ಎಲ್ಲ ದನಗಳು. ಅದು ದನ ಎಲ್ಲ ಹೋದ್ಮೇಲೆ ಈಗ ಇದ್ರದ್ದು ಕೊಟ್ಟಿಗೆಲ್ಲ ಕ್ಲೀನ್ ಮಾಡ್ತಾರೆ. ಗೊಬ್ಬರವನ್ನು ಸ್ವಲ್ಪ ಸ್ವಲ್ಪನೇ ತೆಗೆದು ಹೊರಗೆ ಹಾಕ್ತಿದ್ದಾರೆ. ಇನ್ನು ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು, ನೀರು ಹಾಕಿ ಕ್ಲೀನ್ ಮಾಡ್ತಾರೆ. ಅದಕ್ಕೋಸ್ಕರ ಡೈಲಿ ಗೊಬ್ಬರ ತೆಗಿತಾರೆ ನೋಡಿ. ಎಷ್ಟು ಗೊಬ್ಬರ ಒಟ್ಟಾಗಿದೆ. ಈಗ ಇದಕ್ಕೆ ಸಹ ಎಷ್ಟು, ಒಂದು ಪುಡಾಯಿಗೆ ಎಷ್ಟು 50-60 ಹೇಗ ಸೇಲ್ ಮಾಡ್ತಾರಂತೆ. ಈಗ ಅಕ್ಕ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳಿತಿದ್ದಾರೆ, ಸೆಗಣಿಯೆಲ್ಲ ಇದ್ದದನ್ನೆಲ್ಲ. ಇದರ ಸೆಗಣಿ ನೀರು ಸಹ ಗಿಡಗಳಿಗೆಲ್ಲ ತುಂಬ ಒಳ್ಳೆಯದು. 2 ಕಡೆ ಸಹ ಕ್ಲೀನ್ ಮಾಡಿದ್ರು. ಎಷ್ಟು ಕ್ಲೀನ್ ಆಯಿತು ನೋಡಿ. ಇನ್ನು ಇದ್ರ ಮೇಲೆ ಪುನಃ ತರಗಿಲೆಯನ್ನು ಹಾಕ್ತಾರೆ ಅವುಗಳಿಗೆ, ಇಲ್ಲದ್ರೆ ಜಾರ್ತದಲ್ಲ. ಮತ್ತೆ ಮಳೆ ಬರುವಾಗ ಸ್ವಲ್ಪ ಅವುಗಳಿಗೆ ಬೆಚ್ಚಗೆ ಆಗ್ತದೆ, ಅದಕ್ಕೆ ಹಾಕಿ ಇದರಲ್ಲಿ ಮಲಗ್ತವೆ ಅವುಗಳು. ಈಗ ಇವರದ್ದು ತರಗಿಲೆ ಮೊಟ್ಟೆ ಮಾಡಿದ್ದು ಎಲ್ಲಿ ಉಂಟಂತ ನೋಡಿ ಬರುವ. ಮಳೆ ಬರುವ ಮುಂಚೆ ಎಲ್ಲ ಒಟ್ಟು ಮಾಡಿ ಹಾಕ್ತಾರೆ ನೋಡಿ. ಹೇಗೆ ಚೆಂದ ಮಾಡಿ ಮುಟ್ಟಿ ಇಟ್ಟಿದ್ದಾರೆ ನೋಡಿ, ಕಾಣ್ತಾ ಉಂಟು. ಅದು ಮುಂಚಿನ ಬೈ ಹುಲ್ಲಿನ ಮನೆ ಹಾಗೆ ಕಾಣ್ತದೆ. ಮುಂಚೆ ಹೀಗೆ ಹುಲ್ಲಿನ ಮನೆ ಎಲ್ಲ ಹೀಗೆ ಇತ್ತು, ನಾವು ಚಿತ್ರದಲ್ಲೆಲ್ಲ ನೋಡ್ತೇವೆ. ಇದನ್ನು 4 ಸೈಡಿಂದ ಕಲ್ಲು ಗಟ್ಟಿಯಾಗಿ ಕಟ್ಟಿ, ಹಗ್ಗದಲ್ಲಿ ಕಟ್ಟಿ ಇಳಿ ಬಿಡ್ತಾರೆ. ಯಾಕಂದರೆ ಆ ತರಗಿಲೆ ಜಾರದ ಹಾಗೆ. ಮತ್ತು ಮಿಡ್ಲು ಸೊಪ್ಪು ಹಾಕ್ತಾರೆ, ಆವಾಗ ಅದು ಟೈಟ್ ನಿಲ್ತದೆ. ಹೀಗೆ ಕಲ್ಲನ್ನು ಗಟ್ಟಿ ಹಾಕಿದ್ದಾರೆ ನೋಡಿ. ಮತ್ತು ಅಕ್ಕನವರು ಇದನ್ನು ಮಿಡ್ಲು ಸೈಡಲ್ಲಿ ಬಂದು ಹೀಗೆ ಎಳೆದು ತೆಗಿತಾರೆ ಅವರು. ಈಗ ಹಾಕಿ ಆಗಿದೆ, ಅದಕ್ಕೋಸ್ಕರ ಅವ್ರು ತೆಗೆಯುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸುತ್ತ 4 ಸೈಡ್ ಸಹ ಕಲ್ಲು ಇಟ್ಟಿದ್ದಾರೆ ನೋಡಿ. ಅದು ಆಚೆಂದ ಈಚೆಂದ ಕಲ್ಲು ಹಾಕ್ತಾರೆ.
ಈಗ ಇನ್ನೊಂದು ಅಕ್ಕನ ಮನೆಯಲ್ಲಿ ದನ ಕರು ಹಾಕಿದಂತೆ, ಅಲ್ಲಿ ಹೋಗಿ ಬರುವ, ನೋಡಿ ಬರುವ. ಈಗ ನೋಡಿ ದನ ಕರು ಹಾಕಿ ಆಗಿದೆ, ಇನ್ನು ಸಹ ಅದು ಹಾಗೆ ಹಸಿ ಮೈ ಥರನೇ ಉಂಟು ಕರುವಿದ್ದು. ಈಗ ಹಾಕಿದಷ್ಟೇ ಒಂದು 10 ನಿಮಿಷ ಆಗಿರ್ಬೋದೇನಾ, ಆದರೆ ಅದರ ಕಾಲಿದ್ದು ಗೆರಟೆ ಉಗುರು ತೆಗಿಲಿಕ್ಕುಂಟು, ಅದು ಅಕ್ಕ ತೆಗ್ದಾಗಿದೆ. ಅದು ಸ್ವಲ್ಪ ಲೇಟ್ ಬಿಟ್ಟರೆ ಗಟ್ಟಿ ಆಗ್ತದಂತೆ, ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ, ಕರುವಿಗೆ ನಡಿಲಿಕ್ಕೆಲ್ಲ ಆಗೋದಿಲ್ಲ, ಹಾಗಾಗಿ ಅದು ಬೇಗ ತೆಗಿತಾರೆ. ಈಗ ಹೇಳಲಿಕ್ಕೆ ಟ್ರೈ ಮಾಡ್ತಾ ಉಂಟು, ಆದರೆ ಆಗೋದಿಲ್ಲ. ಒಂಚೂರು ಹೊತ್ತಾದ್ಮೇಲೆ ನೆಕ್ಕಿ ದನ ನೆಕ್ಕಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತದೆ. ಈಗ ಸ್ವಲ್ಪ ಹೊತ್ತು ಬಿಟ್ಟು ಬಂದ್ವಿ. ಈಗ ದನ ಕರುವನ್ನು ಆಚೆ ಮಾಡಿದ್ದಾರೆ ಅಕ್ಕ, ಅದಕ್ಕೆ ಅಂತ ಬಟ್ಟೆ ಸಹ ಹಾಕಿದ್ದಾರೆ, ಮತ್ತು ತರಗಿಲಿಯನ್ನು ಸಹ ಬೇರೆ ಹಾಕಿದ್ರು ಫ್ರೆಶ್. ಈಗ ಸ್ವಲ್ಪ ಚುರುಕಾಗಿದೆ, ಈಗ ಸ್ವಲ್ಪ ಹೇಳ್ಬೋದು ಸ್ವಲ್ಪ ಹೊತ್ತಿನ ನಂತರ, ನೋಡುವ. ಅಕ್ಕ ಸಹ ಬಂದರು, ಅದಕ್ಕೆ ಹಿಡ್ಕೊಂಡ್ರು, ಅದು ಹಾಲು ಕುಡಿಲಿಕ್ಕೆ ಅದಕ್ಕೆ ಇದು ಮಾಡ್ತಿದ್ದಾರೆ. ಈಗ ನೋಡಿ ದನ ನೆಕ್ಕಿ ಕರು ಸ್ವಲ್ಪ ಅದರದ್ದು ಮೈದು ಕಲರ್ ಚೇಂಜ್ ಆಗಿದೆ. ನಿಲ್ಲಿಕ್ಕೆ ಮಾತ್ರ ಅಷ್ಟು ಬಲ ಆಗಲಿಲ್ಲ, ಬೀಳ್ತಾ ಉಂಟು. ಅಕ್ಕ ಕರುವನ್ನು ಹಿಡ್ಕೊಂಡು ಹಾಲು ಕುಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದನ ಕರು ಹಾಕಿದಾಗ ಬೆಲ್ಲ ಮತ್ತು ನೀರುಳ್ಳಿ ಕೊಡ್ತಾರಂತೆ, ಅದಕ್ಕೋಸ್ಕರ ಅಕ್ಕ ಈಗ ಬೆಲ್ಲ ಮತ್ತು ನೀರುಳ್ಳಿ ತಕೊಂಡು ಬಂದರು ದನಕ್ಕೆ. ಕರು ಸಹ ಈಗ ಸ್ವಲ್ಪ ಬಲ ಆಯಿತು, ಅದೇ ನಿಂತ್ಕೊಂಡು ಈಗ ಹಾಲು ಕುಡಿತಾ ಉಂಟು ನೋಡಿ. ಅದಕ್ಕೆ ಇನ್ನು ಕಿವಿಗೆ ಗಾಳಿ ಹೋದರೆ ಓಡ್ತವೆ, ಇನ್ನು ಸ್ವಲ್ಪ ಬಲ ಆದ ಕೂಡಲೇ. ಅಕ್ಕ ಹುಲ್ಲು ತರ್ಲಿಕ್ಕೆ ಹೋಗ್ತಿದ್ದಾರೆ. ಈಗ ಹುಲ್ಲನ್ನು ಹೇಗೆ ಕೊಯ್ದು ತರ್ತಾರೆ ನೋಡೋ ದನಗಳಿಗೆ ಹಾಕ್ಲಿಕ್ಕೆ. ಇದು ಹಗ್ಗ ಹುಲ್ಲು ಕಟ್ಟಲಿಕ್ಕೆ. ಈಗ ಇನ್ನೊಂದು ಅಕ್ಕ ಅಲ್ಲಿ ಹುಲ್ಲು ತೆಗೆದಿದ್ದಾರಂತೆ, ಅಲ್ಲಿ ಹೋಗಿ ಬರುವ. ಇವರು ಹುಲ್ಲು ಕೊಯ್ದುಕೊಂಡು ಬರಲಿ, ನಾವೀಗ ಮನೆಗೆ ಹೋಗುವ. ಅವರು ಆದ್ಮೇಲೆ ತರ್ತಾರೆ ಹುಲ್ಲನ್ನು. ಹುಲ್ಲು ಸಹ ತಕೊಂಡು ಬಂದರು ನೋಡಿ, ಹೇಗೆ ಕಟ್ಟಿ ತಕೊಂಡು ಮಂಡಿಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಮನೆಗೆ ಹೋಗ್ತಿದ್ದಾರೆ. ಇನ್ನು ಅದನ್ನು ದನಗಳಿಗೆ ಹಾಕೋದು. ಮಳೆ ಬಂದರೆ ಬೈಲು ಹಾಕ್ತಾರೆ, ಇಲ್ಲದಿದ್ದರೆ ಇದನ್ನೇ ಹಾಕೋದು. ಈಗ ಸಂಜೆ ಆಯಿತು, ಹಾಗಾಗಿ ಮೇಲಿಕ್ಕೆ ಹೋದ ದನಗಳು ಸಹ ವಾಪಸ್ ಬಂದವು. ಅದರೊಟ್ಟಿಗೆ ಬಸವ ಎಲ್ಲ ಬಂದಿದೆ, ಬಿಟ್ಟು ಹಾಕುದಲ್ಲ, ಹಾಗಾಗಿ ಅಲ್ಲಿದ್ದ ಬಸವ ಎಲ್ಲ ಬರ್ತದೆ ದನದೊಟ್ಟಿಗೆ. ಈಗ ಅಕ್ಕನವರ ಮನೆಗೆ ಹೋಗುವ. ಅದರ ಪ್ಲೇಸಿಗೆ ಹೋಗಿ ನಿಂತ್ಕೊಳ್ತದೆ ಅವುಗಳ ದನ ಎಲ್ಲ. ಇದು ಇಲ್ಲಿ ಇರುವುದು, ಹಾಗಾಗಿ ಇಲ್ಲಿ ಬಂತು. ಇನ್ನೊಂದು ಹಿಂದೆ ಕಡೆಯಿಂದೆಲ್ಲ ಬರ್ತದೆ ಎಲ್ಲ ದನಗಳು. ನೋಡ್ತಾ ಉಂಟು ಏನು ಲೈಟ್ ಹಾಕಿ ಎಂತ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಈಗ ಪುನಃ ಅಕ್ಕಚಿ ನೀರೆಲ್ಲ ಹಾಕಿ ಪುನಃ ಹಾಲು ಕರೀತಾರೆ. ಮತ್ತೆ ರಾತ್ರಿ ಬೈ ಹುಲ್ಲೆಲ್ಲ ಹಾಕ್ತಾರೆ. ಆಯಿತು ಮತ್ತೆ ದನದ ಕೆಲಸ ಈ ದಿನಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.